ಸ್ನೇಹಿತರೆ ನಮಸ್ಕಾರ. ಸಾಮಾನ್ಯವಾಗಿ ಯಾರಾದರೂ ತುಂಬ ಶ್ರಮ ಹಾಕಿ ತುಂಬ ಕಷ್ಟಪಟ್ಟು ಪ್ರಯತ್ನ ಮಾಡಿ ಅದರ ಫಲವನ್ನು ಕಂಡಾಗ, ಸಕ್ಸಸ್ಸನ್ನು ಕಂಡಾಗ ತುಂಬ ಜನ ವಾಡಿಕೆಯಾಗಿ ಮಾತಾಡುವಂಥದ್ದು ನೀನು ಭಗೀರಥ ಪ್ರಯತ್ನ ಮಾಡಿದೆ ಅಂತ. ಯಾಕೆ ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ ಅಂತಂದರೆ ಪುರಾಣಗಳಲ್ಲಿ ಉಲ್ಲೇಖಿತ ಆಗಿರ್ತಕ್ಕಂಥದ್ದು ಭಗೀರಥ ಮಹಾರಾಜರು ತನ್ನ ತಾತಂದಿರು ಯಾವುದೋ ಒಂದು ಶಾಪಕ್ಕೆ ತುತ್ತಾಗಿ ಅವರು ಮರಣ ಹೊಂದಿರ್ತಾರೆ. ಅವ್ರಿಗೆ ಮುಕ್ತಿ ಅನ್ನೋದು ಸಿಕ್ಕಿರೋದಿಲ್ಲ. ಸೊ ಅವರ ಮುಕ್ತಿಗೋಸ್ಕರ ಸ್ವರ್ಗದಿಂದ ಗಂಗೆಯನ್ನು ಭೂಲೋಕಕ್ಕೆ ತಂದು ಆ ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡಿದಾಗ ಅವರ ಸಾವಿಗೆ ಒಂದು ಮುಕ್ತಿ ಸಿಗುತ್ತೆ ಅಂತ ಹೇಳಿದಾಗ ಸಾಕಷ್ಟು ಜನ ಪ್ರಯತ್ನ ಮಾಡಿ ಸೋಲ್ತಾರೆ. ಆದರೆ ಭಗೀರಥ ಮಹಾರಾಜರು ತನ್ನ ಸಂಬಂಧಿಕರಿಗೋಸ್ಕರ, ತನ್ನ ತಾತಂದಿರಿಗೋಸ್ಕರ ತುಂಬ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಸ್ವರ್ಗದಿಂದ ಗಂಗಾ ಮಾತೆಯನ್ನು ಭೂಲೋಕಕ್ಕೆ ಕರೆತಂದರು ಅಂತಕ್ಕಂತಹ ಇತಿಹಾಸ ಇದೆ. ಹಾಗಾಗಿ ಯಾರಾದರೂ ತುಂಬ ವರ್ಷಗಳ ಕಾಲ ಪ್ರಯತ್ನಪಟ್ಟು ತುಂಬ ರಿಸ್ಕ್ ತಗೊಂಡು ಒಂದು ತಪಸ್ಸಿನ ರೀತಿ ಕಾರ್ಯ ಮಾಡಿದಾಗ ಇವತ್ತಿಗೂ ವಾಡಿಕೆಯಾಗಿ ಜನ ಭಗೀರಥ ಪ್ರಯತ್ನ ಅಂತೇಳಿ ಆ ಪದವನ್ನು ಬಳಸ್ತಾರೆ. ಅಂತಹ ಭಗೀರಥ ಮಹಾರಾಜರ ಜಯಂತಿ ಇಂದು. ಮಹರ್ಷಿ ಭಗೀರಥ ಜಯಂತಿಯ ಶುಭಾಶಯಗಳು.